ಚಂಡಮಾರುತದಿಂದ ತತ್ತರಿಸಿರುವ ಶ್ರೀಲಂಕಾದಲ್ಲಿ ಭಾರತೀಯ ಸೇನೆಯು ಆಪರೇಷನ್ ಸಾಗರ್ ಬಂಧು ಅಡಿಯಲ್ಲಿ ಭಾರೀ ಪುನರ್ನಿರ್ಮಾಣ ಕಾರ್ಯವನ್ನು ಕೈಗೊಂಡಿದೆ. ಜಾಫ್ನಾದಲ್ಲಿ ಯಶಸ್ವಿಯಾಗಿ ಸೇತುವೆ ನಿರ್ಮಿಸಿದ ನಂತರ ಈಗ ಕ್ಯಾಂಡಿಯ KM-21 ಪ್ರದೇಶದಲ್ಲಿ 100 ಅಡಿ ಉದ್ದದ ಬಯಲು ಸೇತುವೆ ನಿರ್ಮಾಣಕ್ಕೆ ಭಾರತೀಯ ಇಂಜಿನಿಯರ್ಗಳು ಚಾಲನೆ ನೀಡಿದ್ದಾರೆ. ಡಿಟ್ವಾ ಚಂಡಮಾರುತದಿಂದ ಹಾನಿಗೊಳಗಾಗಿದ್ದ 492 ಹೆದ್ದಾರಿಯನ್ನು ಮತ್ತೆ ಸುಸ್ಥಿತಿಗೆ ತಂದು ರಸ್ತೆ ಸಂಪರ್ಕ ಕಲ್ಪಿಸುವುದು ಈ ಕಾರ್ಯಾಚರಣೆಯ ಮುಖ್ಯ ಉದ್ದೇಶವಾಗಿದೆ. ಶ್ರೀಲಂಕಾ ಸೇನೆಯ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಂಕಷ್ಟದ ಸಮಯದಲ್ಲಿ ಭಾರತೀಯ ಸೈನಿಕರು ನೀಡುತ್ತಿರುವ ತಾಂತ್ರಿಕ ನೆರವು ಮತ್ತು ಶ್ರಮವನ್ನು ಮುಕ್ತಕಂಠದಿಂದ ಶ್ಲಾಘಿಸಿದ್ದಾರೆ. ಈ ಯೋಜನೆಯು ಭಾರತ ಮತ್ತು ಶ್ರೀಲಂಕಾ ನಡುವಿನ ಬಲವಾದ ರಾಜತಾಂತ್ರಿಕ ಸಂಬಂಧ ಮತ್ತು ನೆರೆಹೊರೆಯ ರಾಷ್ಟ್ರಕ್ಕೆ ಭಾರತ ನೀಡುವ ಬದ್ಧತೆಯನ್ನು ಎತ್ತಿ ತೋರಿಸುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ.